ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಲಕ್ಷ್ಮಿ, ಶ್ರೀ ಲಕ್ಷ್ಮಿ ಪ್ರಾಪರ್ಟೀಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ 1100 ಸ್ಕ್ವೇರ್ ಫೀಟ್ ಇರೋವಂಥ ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ಮನೆ ತೋರಿಸ್ತಾ ಇದ್ದೀನಿ ನೋಡಿ. ವೆರಿ ಗುಡ್ ಲೊಕೇಶನ್, ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಫಾರ್ ಒಂದು ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋವಂಥ ಈ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಸೈಟ್ ಆಗಿದೆ, ಹಾಗೆ ನಾರ್ತ್ ವೆಸ್ಟ್ ಡೋರ್ ಆಗಿದೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಶಾಪ್ ಕೊಟ್ಟಿದ್ದಾರೆ, ಹಾಗೆ ಒಂದು ಮನೆ ಇದೆ 1 BHK. ಸೆಕೆಂಡ್ ಫ್ಲೋರಲ್ಲಿ ಲಕ್ಸುರಿಯಾಗಿ 2 BHK ಇದೆ. 2 ಬೆಡ್ರೂಮ್ಗೂ ಕಾಟ್ ಪ್ರೊವಿಷನ್ ಎಲ್ಲ ಮಾಡಿದ್ದಾರೆ. ಫ್ಯಾನ್ಸು ಕಂಪ್ಲೀಟಾಗಿ ಇಂಟೀರಿಯರ್ ವರ್ಕ್ ಏನು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಟಾಪಲ್ಲಿ 1 BHK ಮನೆ ಮಾಡಿದ್ದಾರೆ, ಹಾಗೆ ಎಂಚ್ ಪ್ರೊವಿಷನ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ವಾಷಿಂಗ್ ಏರಿಯಾ ಎಲ್ಲ ಸಪ್ರೇಟ್ ಕೂಡ ಇದೆ ಇನ್ ಟಾಪಲ್ಲಿ. ಸೊ ಈ ಪ್ರಾಪರ್ಟಿ ಬಂದು ನಿಮಗೆ CMC ವಾಟ್ರು ಫೆಸಿಲಿಟಿ ಇದೆ, ಹಾಗೆ CMC ಖಾತಾ ಕೂಡ ಇದೆ. ಅಪ್ಕಮಿಂಗ್ ಈ ಖಾತಾ, ಪ್ರೆಸೆಂಟ್ಲಿ ಈ ಖಾತಾಗಿ ಇನ್ನೂ ಪರ್ಮಿಷನ್ ಬಂದಿಲ್ಲ. ಸೊ ಈ ಖಾತಾ ಬರುತ್ತೆ. ಸೊ ತದನಂತರ ರಿಜಿಸ್ಟ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು ಈ ಪ್ರಾಪರ್ಟಿಗೆ ಅಂತ ಮೇನ್ ರೋಡ್ ಎಲ್ಲ 30 ಫೀಟ್ ರೋಡ್ಸ್ ಆಗಿದೆ. ಸೊ ಹೈವೇಗೆ ವೆರಿ ಕ್ಲೋಸ್, ಅಂದರೆ ಜಸ್ಟ್ ಒಂದು ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹೈವೇ ಆ್ಯಂಡ್ ಎಕ್ಸಿಬಿಷನ್ ಸೆಂಟ್ರು, ಮಾದಾವರ ಮೆಟ್ರೋ ಸ್ಟೇಷನ್, ಅಂದರೆ ಬಸ್ ಸ್ಟಾಪು, ಹಾಸ್ಪಿಟಲ್ಸ್ ಎಲ್ಲನೂ ಕೂಡ ನಿಯರೇಬಲ್ ಆಗಿದೆ. ಈ ಪ್ರಾಪರ್ಟಿ ಕೆಲವೊಂದು ಪಿಕ್ಸ್ಗಳನ್ನ ನಾನು ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು ನೀವು ಯಾವ ಥರ ಮಾಡಿದ್ದಾರೆ ಅಂತ. ನೋಡಿ, ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಪಿಕ್ ಮಾಡಿದೆ. ಹಾಗೆಯೇ ನೋಡಿ, ಫಸ್ಟ್ ಫ್ಲೋರ್ ಕೂಡ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಫ್ಲೋರ್ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ, ಓನರ್ ಹೌಸ್ ಅಂತ. ಆ್ಯಕ್ಚುಲಿ ಈ ಮನೆ ಸ್ವಲ್ಪ ಆಡ್ ಡೈಮೆನ್ಷನಲ್ಲಿದೆ. ಫ್ರಂಟ್ಗೆ 40 ಫೀಟ್ ಇದೆ, ಆ್ಯಂಡ್ ಒಂದು ಸೈಡ್ 18 ಫೀಟ್, ಇನ್ನೊಂದು ಸೈಡ್ ಬಂದು 21 ಇದೆ ಅಂತ ಹೇಳಿದ್ದಾರೆ ಓನರು. ಸೊ ಇದು ದೇವಮೂಲೆ ಬೆಳೆದಿದೆ, ಕೆಲವರಿಗೆ ಗೊತ್ತಾಗುತ್ತೆ ಈಶಾನ್ಯ ಮುಂದೆ ಬೆಳೆದಾಗ ಸೊ ವಾಸ್ತುಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ಬೋದು, ಔಟ್ಲುಕ್ಕಿಂಗ್ ಆಗಲಿ, ಯೂಸ್ ಮಾಡಿರೋವಂಥ ಮೆಟೀರಿಯಲ್ಸ್ ಆಗಲಿ ಯಾವುದರಲ್ಲೂ ಓನರು ಕಾಂಪ್ರಮೈಸ್ ಆಗಿಲ್ಲ. ತುಂಬ ವೆರಿ ಗುಡ್ ಪ್ರಾಪರ್ಟಿ, ವೆರಿ ಗುಡ್ ಮೆಟೀರಿಯಲ್ಸ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಈ ಪ್ರಾಪರ್ಟಿ ಬಂದು ಪ್ರೈಸ್ ಕೋಟಿಂಗ್ ಮಾಡಿರೋದೆಷ್ಟು ಅಂದರೆ 1,30,00,000 ನೋಡಿ. 1,30,00,000 ಓನರ್ ಕೋಟಿಂಗ್ ರೇಟ್ ಮಾಡಿರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಬಿಡ್ತಾರೆ. ಸೊ ಯಾರಾದರೂ ಈ ಬಜೆಟಲ್ಲಿ ಮೆಟ್ರೋ ಸ್ಟೇಷನ್ಗೆ ಹತ್ತಿರ ಇರೋವಂಥ ಪ್ರಾಪರ್ಟಿ ನೋಡ್ತಾ ಇರೋದಾದರೆ ದಯವಿಟ್ಟು ಕಾಲ್ ಮಾಡಿ. ಈ ಮನೆಗೆ 70 to 80% ಲೋನ್ ಸ್ಯಾಂಕ್ಷನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ಯಾರಿಗಾದರೂ ಲೋನ್ ಬೇಕಿದ್ರೂ ಕೂಡ ನಮ್ಮ ಕಡೆಯಿಂದ ಲೋನ್ನ ಮಾಡಿಸ್ಕೊಡ್ತೀವಿ. ಪ್ರೆಸೆಂಟ್ಲಿ ಕೆನರಾ ಬ್ಯಾಂಕ್ ಕ್ಯಾಂಫಿನ್ ಆಗಿರ್ಬೋದು, ಅಥವಾ LICಲಾಗಿರ್ಬೋದು, ಸಮ್ ಅದರ್ಸ್ ಬ್ಯಾಂಕ್ಸ್ ಕೂಡ ನಾನು ಪ್ರೊವಿಷನ್ ಕೊಡ್ತೀನಿ ನಾನು ಯಾವುದು ಅಂತ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಬ್ಯಾಂಕಲ್ಲಿ ಮಾಡಿಸ್ಬೋದು ಲೋನ್ನ. ಸೊ ನಾವು ನ್ಯಾಷನಲೈಸ್ ಬ್ಯಾಂಕ್ ಹೋಗ್ತೀವಿ ಅಂದರೆ ನ್ಯಾಷನಲೈಸ್ ಬ್ಯಾಂಕಲ್ಲೆಲ್ಲ ಲೋನು ಸ್ಯಾಂಕ್ಷನ್ ಆಗೋಲ್ಲ. ನ್ಯಾಷನಲೈಸ್ ಬ್ಯಾಂಕ್ ಏನಿದ್ರು ಖಾತಾ ಪ್ರಾಪರ್ಟಿಗೆ ಮಾತ್ರ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಈ ಪ್ರಾಪರ್ಟಿಗಳಿಗೆ ಯಾವ್ಯಾವ ಬ್ಯಾಂಕಲ್ಲಾಗುತ್ತೆ ಅಂತ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಹಾಗೆ ನೋಡಿ, ಇದು CMC ಖಾತಾ ಆಗಿದೆ, ಮಸ್ಟ್ ಆ್ಯಂಡ್ ಸ್ಟುಡ್ CMC ಖಾತಾ ಆಗಿದೆ. ಈ ಖಾತಾ ಅಪ್ಕಮಿಂಗ್ ಈ ಖಾತಾ ಆಗುತ್ತೆ, ಓಕೆನಾ. ಹಾಗೆ ಇಷ್ಟು ದಿನ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಐ ಆಮ್ ರಿಯಲಿ ಸಾರಿ. ಸಮ್ ಇಶ್ಯೂಸಿಂದ ನಾನು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ತುಂಬ ಕ್ಲೈಂಟ್ಸ್ಗಳು ನನಗೆ ಆಲ್ಮೋಸ್ಟ್ ಕಾಲ್ಸ್ ಬರೋದೆಲ್ಲ 1 CR 120 ಆ್ಯಂಡ್ 80 lakhs to 70 lakhs. ತುಂಬ ಜನ ಕ್ಲೈಂಟ್ಸ್ ಕಾಲ್ ಮಾಡಿದ್ದೀರಾ. ದಯವಿಟ್ಟು ಐ ಆಮ್ ರಿಯಲಿ ಸಾರಿ. ಸಮ್ ಪ್ರಾಪರ್ಟೀಸ್ ಅಷ್ಟೇ ನನ್ನ ಕಡೆಯಿಂದ ಇದ್ದಿದ್ದು. ತುಂಬ 70 to 80 lakhಸಿಗೆ ತುಂಬ ಜನ ಓನರ್ಸ್ಗಳು ಆ ರೇಂಜಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿಲ್ಲ. ಯಾಕಂದರೆ ಲ್ಯಾಂಡ್ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿ ಎಬೋ ಎಲ್ಲ 1 CR ಮೇಲೆ ಪ್ರಾಪರ್ಟಿ ಇರೋದ್ರಿಂದ ನನಗೆ ಅವೈಲೇಬಿಲಿಟಿ ಸಿಕ್ಕಿರೋ ಪ್ರಕಾರ, ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಕೆಲವೊಂದು ಪ್ರಾಪರ್ಟಿಗಳು ಮಾತ್ರ ಅದು ಎಬೋ 90 lakh ಮೇಲೆ ಇರುತ್ತೆ. 95, 98 ಈ ಥರ ಹೇಳ್ತಾರೆ. ಇನ್ನು ಬಿಲೋ 85 ಆ ರೇಂಜಲ್ಲಿ ಯಾವುದೂ ಪ್ರಾಪರ್ಟಿ ಶುರು ಮಾಡಿಲ್ಲ, ಇನ್ನೂ ಯಾರೂ ಮಾಡ್ತಾ ಇಲ್ಲ. ಎಲ್ಲ ಎಬೋ 1 CR ಮೇಲೆ ಮಾಡ್ತಿದ್ದಾರೆ. ಹಾಗಾಗಿ ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೀನಿ, ಅದು ಆ ಬಜೆಟಲ್ಲಿ ಸಿಗ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನು ಮೇಡಮ್ 80 lakhsಗೆಲ್ಲ ಪ್ರಾಪರ್ಟಿನೇ ಇಲ್ವಾ ಅಂತ ಕೇಳ್ತೀರಾ. ಬಟ್ ಕನ್ಸ್ಟ್ರಕ್ಷನ್ ಮಾಡಿ ಸೇಲ್ ಮಾಡೋರು, ಬಿಲ್ಡರ್ಸ್ ಆಗಿರ್ಬೋದು, ಆ ಬಜೆಟಲ್ಲಿ ಯಾರು ಮಾಡ್ತಾ ಇಲ್ಲ. ಸಮ್ ಯಾವುದಾದ್ರೂ ಬಂದರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಸಹಕರಿಸಿ ಅಂತ ಹೇಳ್ತೀನಿ. ಯಾಕೆ ಮೇಡಮ್ ತುಂಬ ಹೈ ಕಾಸ್ಟ್ದೇ ವಿಡಿಯೋ ಮಾಡಿ ಹಾಕ್ತೀರಾ ಅಂತ. ಸೊ ನನ್ನ ಕಡೆಯಿಂದ ಅವೈಲಬಿಲಿಟಿ ಇರೋವಂಥ ಪ್ರಾಪರ್ಟೀಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ನಿಮಗೆ ಏನು ಬಜೆಟ್ ಅನ್ನೋದಿದ್ರೆ ಇದು ನನ್ನ ವಾಟ್ಸಪ್ ನಂಬರು, ನನ್ನ ಡಿಸ್ಪ್ಲೇ ಆಗ್ತಾ ಇರುತ್ತೆ ನನ್ನ ನಂಬರು. ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ನಮ್ಮ ಬಜೆಟ್ ಇಷ್ಟಿದೆ, ಪ್ರಾಪರ್ಟಿ ಏನಾದರೂ ಆ ಥರ ಇದ್ದರೆ ನಮಗೆ ಫೋಟೋಸ್ ಆಗಲಿ ಪಿಕ್ಸ್ ಆಗಲಿ ಏನಾದರೂ ವೀಡಿಯೋಸ್ನ ಸೆಂಡ್ ಮಾಡಿ ಅಂತ ಹೇಳಿ. ದಯವಿಟ್ಟು ನಾನು ಫ್ರೀ ಇರಬೇಕಾದ್ರೆ ಆ ಬಜೆಟಲ್ಲಿ ಬಂದಾಗ ಖಂಡಿತವಾಗ್ಲೂ ನಾನು ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು.